ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಕುಕ್ಕುಂಬರ್ ಮತ್ತು ಕ್ಯಾಬೇಜನ್ನು ಬಳಸ್ಕೊಂಡು ಒಂದು ಸಲಾಡನ್ನು ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ನಮ್ಮ ಮುಖನೂ ಗ್ಲೋ ಆಗುತ್ತೆ ಮತ್ತು ಆರೋಗ್ಯವನ್ನು ಸುಧಾರಿಸ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಟೊಮೊಟೊ, ಕ್ಯಾರೆಟ್, ಈರುಳ್ಳಿ, ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾಬೇಜ್. ನೋಡಿ, ನಾನು ಕ್ಯಾರೆಟ್ನ ಸಣ್ಣದಾಗಿ ಈ ಥರ ಹೆಚ್ಕೊತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು, ಇಲ್ಲಾಂದರೆ ಸಲಾಡ್ ಚೆನ್ನಾಗಾಗಲ್ಲ. ಹಾಗಾಗಿ ನಾನು ನಿಧಾನಕ್ಕೆ ಹೆಚ್ಕೊತಾ ಇದ್ದೀನಿ. ನೋಡಿ, ಈಗ ಕ್ಯಾಬೇಜನ್ನು ಸಹ ಹೆಚ್ಕೊತಾ ಇದ್ದೀನಿ. ಚಾಪರ್ ಇದ್ದರೆ ಚಾಪರಲ್ಲಿ ನೀವು ಕಟ್ ಮಾಡ್ಕೋಬೋದು. ನನ್ನ ಹತ್ರ ಚಾಪರ್ ಇಲ್ಲ, ಹಾಗಾಗಿ ನಾನು ಹೀಗೆ ಚಾಕುವಲ್ಲೇ ಹೆಚ್ಕೊತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹೆಚ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ನಾನು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ಈಗ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು. ಇದರಲ್ಲಿ ನಾನು ಅರ್ಧ ಬಳಸ್ಕೊತೀನಿ. ಸಿಪ್ಪೆ ಎಲ್ಲ ನಾನು ಎರ್ಕೊತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಸಿಪ್ಪೆಯಲ್ಲೂ ತುಂಬ ಆರೋಗ್ಯಕರ ಗುಣಗಳಿರ್ತಾವಂತೆ. ನಾನು ಎರ್ಕೊತಾ ಇದ್ದೀನಿ. ನೋಡಿ, ಸೌತೆಕಾಯಿನೂ ನಾನು ಈ ಥರ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ಮು ಸಹ ನಾನು ಬೀಜ ಎಲ್ಲ ತೆಗೆದು ಅದನ್ನು ಸಹ ನಾನು ಸಣ್ಣದಾಗಿ ಹೆಚ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಆವಾಗ ನಮಗೆ ಬಾಯಿಗೆ ಅದು ದಪ್ಪ ದಪ್ಪ ಸಿಕ್ಕರೆ ಒಂಥರ ಆಗುತ್ತೆ. ಚಿಕ್ಕದು ಸಿಕ್ಕಿದ್ರೆ ಏನೂ ಅನಿಸಲ್ಲ, ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಒಂದು ಟೊಮೊಟೊ ತಗೊಂಡಿದ್ದೀನಿ. ನಾನು ಬೀಜ ಹಾಕಲ್ಲ, ಆ ಸೈಡ್ ಈ ಸೈಡ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ದಿನಕ್ಕೂ ಈ ಥರ ಒಂದು ಪ್ಲೇಟ್ ತರಕಾರಿ, ಹಸಿ ತರಕಾರಿ ತಿಂದರೆ ನಮಗೆ ಆರೋಗ್ಯದಲ್ಲಿ ಎಷ್ಟೋ ಚೇತರಿಕೆ ಕಾಣುತ್ತೆ. ನೋಡಿ, ಫಸ್ಟ್ ನಾನು ಕ್ಯಾಬೇಜು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಉದ್ದುದ್ದ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಅಂದರೆ ಅರ್ಧದಲ್ಲಿ ಕಾಲು ಭಾಗ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ನಾನು ಮೊಸರನ್ನ ನೀರು ತೆಗ್ದು ಸೋಸಿ ಹಾಕ್ಕೊಂಡಿದ್ದೀನಿ, ಗಟ್ಟಿ ಮೊಸರು. ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. ನೋಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಕೈಯಲ್ಲಿ ಇಲ್ಲ ಫೋರ್ಕ್ ಸಹಾಯದಿಂದ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಹಾಗೇನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಬ್ರೆಡ್ ಜೊತೆನೂ ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ, ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಸಲಾಡು. ಮೊಸರಲ್ಲಿ ನೀರು ತೆಗ್ದು ಹಾಕಿರ್ತೀವಲ್ಲ, ಅದೇ ಇದಕ್ಕೊಂದೊಳ್ಳೆ ಟೇಸ್ಟ್ ಕೊಡೋದು. ನೀವು ಸಹ ನೀರು ಶೋಧಿಸ್ಕೊಂಡೇ ಹಾಕಿ, ಆವಾಗ ಇದು ಚೆನ್ನಾಗಾಗೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈಗ ಇದಾಯಿತು. ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ ಈಗ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು. ಈ ಥರ ನಾವು ವಾರಕ್ಕೊಂದು ದಿವಸ, 15 ದಿವಸಕ್ಕೊಂದು 3 ಸರಿ ಈ ಥರ ಆರೋಗ್ಯಕರ ವೆಜಿಟೇಬಲ್ ಸಲಾಡನ್ನು ತಿನ್ನೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.